ಜೀವಂತವಾಗಿ ಎದ್ದುಕೊಂಡೇ ಇನ್ಶೂರೆನ್ಸ್ ಹಣ ಪಡೆಯೋದನ್ನು ಖತರ್ನಾಕ್ ಐಡಿಯಾಗಳನ್ನು ಮಾಡುವಂಥದ್ದನ್ನು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆದರೆ ಇನ್ಶೂರೆನ್ಸ್ ಹಣಕ್ಕಾಗಿ ಹಾಸನದಲ್ಲಿ ದಂಪತಿಗಳು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ತನ್ನನ್ನೇ ಹೋಲುವಂತಹ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಆತನಿಗೆ ಅಪಘಾತ ಮಾಡಿ ಕೊಲೆ ಮಾಡಿದ್ದಾರೆ. ಕೋಟಿ ಹಣಕ್ಕಾಗಿ ಅಮಾಯಕನೊಬ್ಬನನ್ನು ಖತರ್ನಾಕ್ ದಂಪತಿ ಕೊಂದು ಇನ್ಶೂರೆನ್ಸ್ ಹಣ ಪಡೆದುಕೊಂಡಿದ್ದಾರೆ. ಅರಸೀಕೆರೆ ತಾಲೂಕಿನ ಗಂಡಸಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೊಲೆ ಇದು. ಹೊಸಕೋಟೆಯ ಮುನಿಸ್ವಾಮಿ ಗೌಡ ಮತ್ತು ಆತನ ಪತ್ನಿಯಿಂದ ಈ ಕೃತ್ಯ ನಡೆದಿದೆ. ಕೋಟಿ ರೂಪಾಯಿ ಹಣಕ್ಕಾಗಿ ಮುನಿಸ್ವಾಮಿ ಗೌಡ ಆಕ್ಸಿಡೆಂಟ್ನಲ್ಲಿ ಸತ್ತ ರೀತಿಯಲ್ಲಿ ನಾಟಕ ಆಡಿದ್ದಾರೆ. ಕಾರ್ ಪಂಕ್ಚರ್ ಆಗಿದೆ, ಟೈರ್ ಬದಲಿಸುವಂತ ಅಮಾಯಕ ವ್ಯಕ್ತಿಗೆ ಹೇಳಿದ್ದ. ಇನ್ನು ರಸ್ತೆ ಪಕ್ಕ ಕಾರು ನಿಲ್ಲಿಸಿ ಟೈರ್ ಬದಲಿಸುವಂತಹ ಸಂದರ್ಭದಲ್ಲಿ ಅಮಾಯಕನ ಮೇಲೆ ಲಾರಿಯೊಂದು ಹರಿದು ಹೋಗಿತ್ತು. ಇನ್ನು ಅಮಾಯಕ ಸತ್ತ ನಂತರ ಕಾರು ಬಿಟ್ಟು ಅಲ್ಲಿಂದ ಮುನಿಸ್ವಾಮಿ ಗೌಡ ಎಸ್ಕೇಪ್ ಆಗಿದ್ದ. ಇನ್ನು ಮುನಿಸ್ವಾಮಿ ಗೌಡನ ಪತ್ನಿ ಶಿಲ್ಪಾ ರಾಣಿ ನನ್ನ ಪತಿ ಸಾವನ್ನಪ್ಪಿದ್ದಾನೆ ಅಂತ ಡ್ರಾಮಾ ಮಾಡಿದ್ರು. ಇನ್ನು ಖಾಕಿ ಡ್ರಿಲ್ ಮಾಡಿದ ಬಳಿಕ ಇನ್ಶೂರೆನ್ಸ್ ಹಣಕ್ಕಾಗಿ ನಾವು ಬೇರೆಯೊಬ್ಬನನ್ನ ಸಾಯಿಸಿದ್ವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಗಂಡಸಿ ಪೊಲೀಸ್ ಠಾಣೆಯಿಂದ ದಂಪತಿಯ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ಇಂತಹದ್ದೊಂದು ಖತರ್ನಾಕ್ ಐಡಿಯಾ ಕೇಳಿ, ಈ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದನ್ನು ಕೇಳಿ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ತನ್ನ ಗಂಡನನ್ನೇ ಹೋಲುವಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದು ಆತನನ್ನು ಕೂಡ ಕಾರ್ನಲ್ಲಿ ಕೂರಿಸ್ಕೊಂಡು ಕಾರ್ನ ಟೈರ್ ಪಂಕ್ಚರ್ ಆಗಿದೆ, ಕಾರ್ನ ಟೈರ್ನ ಚೇಂಜ್ ಮಾಡುವಂತ ಆತನಿಗೆ ಕಳಿಸಿದ್ದಾನೆ. ಇನ್ನು ಅದೇ ಸಂದರ್ಭದಲ್ಲಿ ಟೈರನ್ನು ಬಿಚ್ಚಿ ಅದನ್ನು ವಾಪಸ್ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಲಾರಿ ಒಂದು ಹರಿದು ಆ ಅಮಾಯಕ ವ್ಯಕ್ತಿ ಅಲ್ಲೇ ಸಾಯ್ತಾನೆ. ಮುನಿಸ್ವಾಮಿ ಅಲ್ಲಿಂದ ಪರಾರಿ ಕೂಡ ಆಗಿದ್ದ. ಅದಾದ ಬಳಿಕ ಆತನ ಪತ್ನಿ ಇನ್ಶೂರೆನ್ಸ್ ಹಣಕ್ಕಾಗಿ ಪೊಲೀಸ್ ಠಾಣೆಗೆ ತೆರಳಿ ನನ್ನ ಗಂಡ ಸತ್ತಿದ್ದಾನೆ ಅಂತ ಒಂದು ಡ್ರಾಮಾ ಮಾಡ್ತಾಳೆ. ಈ ಡ್ರಾಮಾದ ಬಳಿಕ ಪೊಲೀಸ್ ಅಧಿಕಾರಿಗಳು ಆಕೆಗೆ ಚಳಿ ಬಿಡಿಸ್ತಾರೆ. ಇನ್ನು ಪೊಲೀಸ್ ಅಧಿಕಾರಿಗಳು ಬಾಯಿ ಬಿಡಿಸ್ತಾ ಇದ್ದಂತೆ ಆಕೆ ಕೂಡ ಬಾಯಿ ಬಿಟ್ಟಿದ್ದಾಳೆ. ಇಲ್ಲ, ನಾವು ಇನ್ಶೂರೆನ್ಸ್ ಹಣಕ್ಕಾಗಿ ಒಬ್ಬ ಅಮಾಯಕನನ್ನು ಈ ರೀತಿಯಾಗಿ ಬಳಸಿದ್ವಿ, ಆತನನ್ನೇ ಕೊಲೆ ಮಾಡಿದ್ವಿ ಅನ್ನುವಂತಹ ಒಂದು ಆರೋಪವನ್ನು ಆಕೆ ಒಪ್ಕೊಳ್ತಾಳೆ. ಇದೀಗ ಪೊಲೀಸ್ ಅಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮುಂದುವರಿಸಿದ್ದಾರೆ.